ಧರ್ಮಸ್ಥಳದ ದೇವಳದ ಪ್ರಮುಖರೊಬ್ಬರು ಚಿನ್ನಯ್ಯಗೆ ಜೀವ ಭಯ ಇಟ್ಟಿದ್ರಂತೆ. 2014ರಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ವಿಚಾರವಾಗಿ ಚಿನ್ನಯ್ಯಗೆ ಜೀವ ಬೆದರಿಕೆ. ಈ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಊರು ಬಿಟ್ಟ. ಈಗ ಚಿನ್ನಯ್ಯ ಯಾಕೆ ಧರ್ಮಸ್ಥಳವನ್ನು ತೊರೆದ ಅನ್ನೋದಕ್ಕೆ ಕಾರಣ ಇದು. ಚಿನ್ನಯ್ಯ ಸಹೋದರಿ NHRC ನಿಯೋಗಕ್ಕೆ ನೀಡಿದ ಮಾಹಿತಿಯ ಪ್ರಕಾರ ಧರ್ಮಸ್ಥಳ ದೇವಳದ ಪ್ರಮುಖರೊಬ್ಬರು ಚಿನ್ನಯ್ಯಗೆ ಜೀವ ಭಯ ಇಟ್ಟಿದ್ದರು. 2014ರಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ವಿಚಾರವಾಗಿ ಚಿನ್ನಯ್ಯಗೆ ಥ್ರೆಟ್ ಕಾಲ್ ಇತ್ತು. ಈ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟು ಓಡಿ ಹೋಗ್ತಾನೆ. ಸೌಜನ್ಯ ಕೊಲೆಗಾರರ ಬಗ್ಗೆ ಚಿನ್ನಯ್ಯ ಬಾಯಿ ಬಿಟ್ಟರೆ ಮುಗಿಸೋದಾಗಿ ಬೆದರಿಕೆ ಹಾಕಿದ್ರು. ಹೀಗಂತ ಆಯೋಗದ ಮುಂದೆ ಚಿನ್ನಯ್ಯನ ಸಹೋದರಿ ಬಾಯಿ ಬಿಟ್ಟಿದ್ದರು. ಅದನ್ನ ಈ ಕುಸುಮಾವತಿ ಉಲ್ಲೇಖ ಮಾಡ್ತಾರೆ. ಇದನ್ನ ನಾನು ಕೇಳಿಸಿಕೊಂಡೆ ಎಂದು ಸೌಜನ್ಯ ತಾಯಿ ತನ್ನ ದೂರಿನಲ್ಲಿ ಉಲ್ಲೇಖ ಮಾಡ್ತಾರೆ. ಸೌಜನ್ಯ ತಾಯಿ ಉಲ್ಲೇಖ ಮಾಡಿದರ ಪ್ರಮುಖ ಸಾಲುಗಳನ್ನು ಓದ್ತೀನಿ ಕೇಳಿ. ಚಿನ್ನಯ್ಯನ ಸಹೋದರಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಚಿನ್ನಯ್ಯನ ಅಕ್ಕನೋ ತಂಗಿನೋ. NHRC ನಿಯೋಗಕ್ಕೆ ನೀಡಿದ ಮಾಹಿತಿಯ ಪ್ರಕಾರ ಧರ್ಮಸ್ಥಳ ದೇವಳದ ಪ್ರಮುಖರೊಬ್ಬರು ಅಂದ್ರೆ ಆಡಳಿತ ಮಂಡಳಿ, ನಾ ಈ ಹಿಂದೆ ಹೇಳದಂತೆ, ಅವರು ಕರೆದು ಚಿನ್ನಯ್ಯನಿಗೆ ಜೀವ ಬೆದರಿಕೆ ಹಾಕ್ತಾರೆ, ಜೀವ ಭಯವನ್ನು ಇಡ್ತಾರೆ. 2014ರಲ್ಲಿ ಸೌಜನ್ಯ ಅತ್ಯಾಚಾರ ಕೊಲೆ ವಿಚಾರವಾಗಿ ಚಿನ್ನಯ್ಯಗೆ ಜೀವ ಬೆದರಿಕೆ ಹಾಕ್ತಾರೆ. ಈ ಜೀವ ಭಯದಿಂದಲೇ ಚಿನ್ನಯ್ಯ ಧರ್ಮಸ್ಥಳ ಬಿಟ್ಟು ಓಡಿ ಹೋಗ್ತಾನೆ. ಸೌಜನ್ಯ ಕೊಲೆಗಾರ ಬಗ್ಗೆ ಚಿನ್ನಯ್ಯ ಬಾಯಿ ಬಿಟ್ಟರೆ ಮುಗಿಸೋದಾಗಿ ಬೆದರಿಕೆ ಹಾಕಿದ್ರು. ಯಾಕೆ ಬೆದರಿಕೆ ಹಾಕಿದ್ರು ಅಂತ ಕೇಳಿದ್ರೆ ನಿಮಗೆ ಗೊತ್ತಿರ್ಬೋದು. ಈ ಹಿಂದೆ ನಾವು ಸೌಜನ್ಯ ಪ್ರಕರಣಗಳನ್ನು ಹೇಳ್ತಿರ್ಬೇಕಾದ್ರೆ ರವಿ ಪೂಜಾರಿ ಎನ್ನುವಂಥ ವ್ಯಕ್ತಿಯ ಬಗ್ಗೆ ಮಾತನಾಡ್ತೀವಿ. ಈ ರವಿ ಪೂಜಾರಿ ಯಾರು ಅಂತ ಕೇಳಿದ್ರೆ ಆತ ಯಾರು ಅನ್ನೋದರ ಮೂಲ ಹುಡುಕೋದಕ್ಕೆ ಹೋದರೆ ನಮಗೆ ಸಿಗೋ ಉತ್ತರ ಸೌಜನ್ಯಾಳ ತಾಯಿಯಿಂದ. ಆ ರವಿ ಪೂಜಾರಿಯು ಕೂಡ ಇದೇ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಾ ಇದ್ದವನು. ಸೌಜನ್ಯ ಎನ್ನುವಂಥ ಹೆಣ್ಣು ಮಗಳನ್ನು ಅತ್ಯಂತ ಕೆಟ್ಟದಾಗಿ ಕೊಂದು ಹಾಕಿದ ಸಂದರ್ಭ, ಆ ಸನ್ನಿವೇಶವನ್ನು ನೋಡಿದ ಏಕೈಕ ವ್ಯಕ್ತಿ ಅನ್ನೋ ಒಬ್ಬ ಇದ್ದರೆ ಅದು ರವಿ ಪೂಜಾರಿ ಅಂತ ಹೇಳ್ತಾರೆ ಇವ್ರುಗಳು. ಇವ್ರು ಹೇಳೋದು ಸೌಜನ್ಯಾಳನ್ನು ಅತ್ಯಂತ ಬ್ರೂಟಲ್ ಆಗಿ ಕೊಂದು ಹಾಕಿರುವಂತಹ ಸಂದರ್ಭ ಸನ್ನಿವೇಶಗಳನ್ನು ಕಣ್ಣಾರೆ ಕಂಡಿರ್ತಕ್ಕಂಥ ಏಕೈಕ ವ್ಯಕ್ತಿ ಇದ್ದರೆ ಅದು ರವಿ ಪೂಜಾರಿ. ಈ ರವಿ ಪೂಜಾರಿ ಚಿನ್ನಯ್ಯನ ಸ್ನೇಹಿತ, ತಿಳ್ಕೊಳ್ಳಿ. ಈಗ ರವಿ ಪೂಜಾರಿ ಚಿನ್ನಯ್ಯನ ಸ್ನೇಹಿತ. ಕಾರಣ ಒಂದೇ ಕಾಲಘಟ್ಟದಲ್ಲಿ ಕೆಲಸಕ್ಕೆ ಬಂದವರು, ಜೊತೆಯಾಗಿ ಕೆಲಸ ಮಾಡ್ತಿದ್ದವರು. ಈತ ಹೆಣ ಉಳ್ತಾ ಇದ್ದ, ಈತ ಬೇರೆ ಇನ್ನೇನೋ ಕೆಲಸ ಮಾಡ್ತಾ ಇದ್ದ. ಒಂದೇ ಕ್ಷೇತ್ರದಲ್ಲಿ ಕೆಲಸ ಮಾಡೋರು, ಸಹೋದ್ಯೋಗಿಗಳು ಇವರು. ಹಾಗಾಗಿ ಚಿನ್ನಯ್ಯನಿಗೆ ಒಂದಷ್ಟು ರವಿ ಕಷ್ಟ ಸುಖಗಳನ್ನು ಹಂಚ್ಕೊಳ್ತಿದ್ದಂತೆ. ಕುಡಿಯೋದಕ್ಕೂ ಕೂತಾಗ ಹಂಚ್ಕೋತಿದ್ರು, ಬೀಡಿ ಸೇತ್ತ ಹಂಚ್ಕೋತಿದ್ರು ಗೊತ್ತಿಲ್ಲ, ಬಟ್ ಕಷ್ಟ ಸುಖಗಳನ್ನು ಹಂಚಿಕೊಳ್ತಾ ಇದ್ರು. ನಾವು ಅದನ್ನು ಹೇಳ್ತೀವಿ. ರವಿ ಪೂಜಾರಿ ಸೌಜನ್ಯಾಳನ್ನ ಕೊಂದ ಆ ಪ್ರತ್ಯಕ್ಷ ಸಾಕ್ಷಿಯನ್ನ ಚಿನ್ನಯ್ಯನ ಬಳಿ ಹೇಳಿಕೊಂಡಿದ್ದ. ಅಪ್ಡೇಟ್ಸ್ ಅನ್ನ ಕೊಡ್ತಾ ಹೋಗ್ತೀವಿ ನಾವು. ಡಿಟಾಕ್ಸ್ಗೆ ಚಿನ್ನಯ್ಯ ನೀಡಿದ ಸಂದರ್ಶನದಲ್ಲೂ ಸೌಜನ್ಯ ಕೊಲೆ ಬಗ್ಗೆ ಪ್ರಸ್ತಾಪ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.